ನನ್ನ ರಾಜಕೀಯ ಜೀವನದಲ್ಲೂ ನಾನು ಹೋರಾಟ ಮಾಡ್ಕೊಂಡು ಬಂದವ. ಇನ್ನು ನನಗೆ ಲಾಸ್ಟ್ ಇರುವಂಥದ್ದು ಹೋರಾಟ ಮಾಡುವಂಥದ್ದು ಮಾತ್ರ. ನನಗೆ ಎಷ್ಟು ಉಪದ್ರ ಮಾಡ್ಲಿಕ್ಕೆ ಆಯ್ತಾ ಮಾಡಿದ್ರು ನೋಡಿ. ನನ್ನ ಫ್ರಂಟೇಜ್ ಎದುರಲ್ಲಿ ನೀವು ಗಮನ ತಗೊಳ್ಳಿ, ನನ್ನ ಯಾವಾಗಲೂ ಬೀಚಿನ ಪ್ರಾಪರ್ಟಿ ಅಂದರೆ ಸಮುದ್ರದ ಎದುರಿಗೆ ಅದಕ್ಕೆ ವ್ಯಾಲ್ಯೂ. ನನ್ನ ಎದುರಲ್ಲಿ ಕರಾವಳಿ ಯುವಕ ಮಂಡಲ ಅಂತ ಹೇಳುವವ್ರನ್ನ ಮಾಡಿ ಅವ್ರಿಗೆ ಎತ್ತಿ ಕಟ್ಟಿ ಅಲ್ಲಿ ಮಣ್ಣು ಹಾಕಿ ಚಿಲ್ಡ್ರನ್ಸ್ ಪಾರ್ಕಿಗೆ 3 ಲಕ್ಷ ರೂಪಾಯಿ ಕೊಟ್ಟರು ಶಾಸಕರು. ಯಾವುದು ಚಿಲ್ಡ್ರನ್ಸ್ ಪಾರ್ಕ್, ತಾಲೂಕ್ ಪಂಚಾಯತ್ನ ನಿಧಿಯಿಂದ ಚಿಲ್ಡ್ರನ್ಸ್ ಪಾರ್ಕಿಗೆ ಕೇಳಿ. ನಾನು ಅದರ ಮೇಲೆ ಕಂಪ್ಲೇಂಟ್ ಮಾಡಿದೆ ಸಿಒಗೆ. CRZ ಹೈಟೈಡ್ ಏರಿಯಾ ಅಲ್ಲಿ ಇವರೇ ಕೊಟ್ಟದ್ದು, ಇವ್ರಿಗೆ ಆಗ ತಾಲೂಕ್ ಪಂಚಾಯತ್ ಇಲ್ಲ, ಕೊಟ್ಟು 3 ಲಕ್ಷ ಕೂಡಲೇ ಮಾಡಿ ಉದ್ಘಾಟನೆ. ಕಡೆಗೆ ಅದನ್ನು ವಾಪಸ್ ತೆಗೆದ್ರು. ಯಾವುದು CEO ಟೈಟ್ ಮಾಡಿದೆ. ನಾನು ಹೇಳಿದೆ, ನಾನು ಮತ್ತೆ CRZ ಬರೆದೆ, ಆ ಎದುರಿನ ಡೆಮೋಯಿಶ್ ಮಾಡಬೇಕು ಅಂತ CRZ ಆದೇಶ ಮಾಡಿದ್ರು. ಇನ್ನೂವರೆಗೆ ಡೆಮೋಯಿಶ್ ಆಗಿಲ್ಲ. ಅದಕ್ಕೆ ಹೈಕೋರ್ಟ್ಗೆ ಹೋಗಿದ್ದೇನೆ ನಾನೀಗ. ಅಂದರೆ ಡೆಮೋಯಿಶ್ ಆಗಬೇಕು. ನನ್ನ ಫ್ರಂಟೇಜ್ ಬ್ಲಾಕ್ ಉದ್ದೇಶಪೂರ್ವಕ ಶಾಸಕರ ನಿಧಿ ದೊಡ್ಡ ಬೋರ್ಡ್ ಹೋಗಿ ನೋಡಿ, ದಯವಿಟ್ಟು ಪುರುಸೋತಿದ್ದ ನೋಡಿ. ಶಾಸಕ ಯಶ್ಪಾಲ್ ಸುವರ್ಣರವರ ಅನುದಾನದಿಂದ ನಿರ್ಮಿತಗೊಂಡ ಬಾಲವನ ಎಲ್ಲಿ ಹೈಟೈಡ್ ಏರಿಯಾ, ಮಕ್ಕಳ ಉದ್ಯಾನವನ ಹೈಟೈಡ್ ಏರಿಯಾದಲ್ಲಿ ಮಾಡೋದಾ? ಅಲ್ಲ, ನೀವು ಹೇಳಿ. ಮಕ್ಕಳಿಗೆ ನಾಳೆ ತೆರೆ ಬಂದರೆ ನಮ್ಮ ಪ್ರಾಪರ್ಟಿಗಿಂತ ಅಂದರೆ ರಘುಪತಿ ಭಟ್ರಿಗೆ ಅಡ್ಡ ಆಗಬೇಕು ಅಂದ್ರೆ ಎಲ್ಲಿ ಮಟ್ಟಿಗೆ ವೈಯಕ್ತಿಕ ದ್ವೇಷ ಸರ್? ಏನು ಮಾಡಿದೆ ನಾನು? ಈಗ ಯಾರಾದರೂ ಹೇಳಿ ನನಗೆ, ಅವರೇ ಹೇಳಿ. ರಘುಪತಿ ಭಟ್ರು ಯಶ್ಪಾಲ್ ಸುವರ್ಣರಿಗೆ ವೈಯಕ್ತಿಕವಾಗಿ ಇಂಥ ಸಮಸ್ಯೆ ಮಾಡಿದ್ದಾರೆ, ಏನು ಸಹಾಯ ಮಾಡಿದ್ದಾರೆ ಅದು ಅವ್ರು ಮನಸ್ಸಿಗೆ ತಗೊಳ್ಳಿ, ನಾನು ಹೇಳೋಲ್ಲ. ಚುನಾವಣೆಯಲ್ಲಿ ಅಂತೂ ಈಗ ಚುನಾವಣೆಯಲ್ಲಿ ವಿರೋಧ ಮಾಡಿದ್ರು ಯಾರು ಇಂಥ ಕೆಲಸ ಮಾಡಬಾರ್ದು. ಚುನಾವಣೆಯಲ್ಲಿ ನಾನು ಉಲ್ಟಾ ಮಾಡಿದ್ದು, ಅದು ಬಿಟ್ಟು ನಾನು ಚುನಾವಣೆಯಲ್ಲಿ ಸಹಾಯ ಮಾಡಿದ್ದೇನೆ ಅವರಿಗೆ. ಒಬ್ಬ ಚುನಾವಣೆಯಲ್ಲಿ 3 ಬಾರಿ ಶಾಸಕರಾದ ಸೀಟ್ ತಪ್ಪಿದ್ರೆ ಅವ್ರ ಪರಿಸ್ಥಿತಿ ಹೇಗಿರ್ತದೆ ಮಾನಸಿಕ ಅಂತ ಹೇಳೋದು ಯೋಚನೆ ಮಾಡ್ಕೊಳ್ಳಿ. ಆದರೂ ನಾನು ಕೆಲಸ ಮಾಡ್ತೇನೆ. ನಾಡ್ದೀಗ 28ರಲ್ಲಿ ಚುನಾವಣೆ ಬರ್ತಲ್ಲ, ಯಶ್ಪಾಲ್ ಸುವರ್ಣರಿಗೆ ಸೀಟ್ ಇದೆಯಾ ನೋಡಿ. ಅವ್ರಿಗೆ ಸೀಟ್ ಇಲ್ಲ ಅಂತ ಈಗಲೇ ಪ್ರಚಾರ ಸ್ಟಾರ್ಟ್ ಆಗಿದೆ, ಒಂದೇ ಟರ್ಮ್ MLA ಅಂತ. ಆಗ ಸೀಟ್ ಇರುವುದಿಲ್ಲ ಅವರಿಗೆ. ಸೀಟ್ ಇಲ್ದಿದ್ದಾಗ ಅವ್ರ ಮನಸ್ಥಿತಿ ಪರಿಸ್ಥಿತಿ ಹೇಗಿದ್ದೆ ಅಂತ ಯೋಚನೆ ಮಾಡಲಿ ಅವರು. ನಾನು 2 ಸೆಟ್ ಸೀಟ್ ತಪ್ಪಿದೆ. ನನಗೆ 2013ರಲ್ಲಿ ಒಂದು ತಪ್ಪಿದೆ, 2023ರಲ್ಲಿ ಪಾರ್ಟಿಯಿಂದ. ಆ 2ರಲ್ಲಿ ನನ್ನ ಸಂಯಮವನ್ನು ಕಳ್ಕೊಳ್ಳಿಲ್ಲ. ಪಾರ್ಟಿ ಕೊಟ್ಟಂತ ಕ್ಯಾಂಡಿಡೇಟ್ ಪರವಾಗಿ ಕೆಲಸ ಮಾಡಿದೆ. ಇದಕ್ಕೆ ಸಂಬಂಧ ಇಲ್ಲ. ಆದರೆ ನಾನು ಹೇಳಿದಂಥದ್ದು, ನಾವು ಅಷ್ಟು ಕೆಲಸ ಮಾಡಿದಂಥ ಏನೂ ಸಮಸ್ಯೆ ಏನಾಗಿದೆ ನನ್ನಿಂದ. ಮಹಾಲಕ್ಷ್ಮೀದು ಅಂತ ಹೇಳ್ತಾರೆ. ಮಹಾಲಕ್ಷ್ಮೀದು ಒಬ್ಬ ಜನರು 20,000 ತಗೊಂಡು ನನಗೆ 3 ಲಕ್ಷ ತಗೊಳ್ಳಿ ಅಂತ ನಮ್ಮ ಹತ್ರ ಜಬರ್ದಸ್ತ್ ಮಾಡ್ತಾ ಇದ್ದಾರೆ, ರಿಕವರಿ ಮಾಡ್ತಾ ಇದ್ದಾರೆ, ಸಹಾಯ ಮಾಡಿ ಅಂತ 3 ಬಾರಿ ಶಾಸಕರು ಅವರಿಂದ ಓಟ್ ಪಡ್ಕೊಂಡವ ನಾನು ಅವ್ರ ಪರವಾಗಿ ನಿಲ್ಲಬೇಕಾ ಬೇಡವಾ? ಅದು ಯಾವಾಗ? ನಾನು 2024 ನವೆಂಬರಲ್ಲಿ ನನಗೆ ಬರೆದಂಥ ಪತ್ರಗಳು ಯಾವಾಗ ನೋಡಿ. ಇದು 22/7/2024. ಅವಾಗ 7 ಅಂದರೆ ಯಾವುದು? ಜುಲೈ. ನಾನು ಜುಲೈ. ಇದು ಯಾವಾಗ ಅಂತ ಹೇಳುವರು ಈ ಜಾಗದ ಸಂಬಂಧ ಹಿಂದಿನವರು. ಅವರು ಅಲ್ಲಿ ನನ್ನ ಎದುರಲ್ಲಿ, ಇದರಲ್ಲಿ ಆದದಿಷ್ಟೇ, ನನ್ನ ಎದುರಲ್ಲಿ ಮಣ್ಣು ಹಾಕಿದ್ರು. ನಿಮ್ಗೆ ಇದು ಫ್ಯಾಕ್ಟ್ ನಡೆದು, ಇದು ಬೇಕಾದ್ರೆ ನಾನು ಎಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ. ಮಣ್ಣು ಹಾಕಿದ್ರು ಎದುರಲ್ಲಿ. ಅದು ಇವರ ಕುಮ್ಮಕ್ಕಿತ್ತು, ನನಗೂ. ನಾನು ಹೋಗಿ ಮಾತಾಡಿದೆ. ಆಗ ಅವ್ರು ಹೇಳಿದ್ರು, ಸರ್ ಈಗ 1ನೇ ತಾರೀಕಿನ ಒಂದು ಉದ್ಘಾಟನೆ ಉಂಟು, ಅಷ್ಟರವರೆಗೆ ಆಮೇಲೆ ನಾವು ಕೂತ್ಕೊಂಡು ಮಾತಾಡುವ. ನನ್ನ ಫ್ರಂಟೇಜ್ ಎದುರಲ್ಲಿ ಮಣ್ಣು ಹಾಕಿದ್ರು. ಅಂದರೆ ಗಾರ್ಡನ್ ಮಾಡಬೇಕು ಅಂತ, ನಮ್ಮದು ಪ್ಲೇ ಗ್ರೌಂಡ್ ಮಾಡ್ತಾರೆ ಸರ್. ಆರಂಭ ಅಂದರೆ ಇದೆ ಈ 2024 ಸರಿ ಸರ್, 24 ಸಿಂಗಲ್ ಔಟ್ ಕೊಟ್ಟ. ಆಗ ನಾನು ಹೇಳಿದೆ, ನೋಡಿ ಈ ಫ್ರಂಟೇಜಲ್ಲಿ ಹಾಕಿದರೆ ನಾಳೆ ಯಾರದ್ದು ರಿಸಾರ್ಟ್ ನಾನು ಹೊರಟವ, ನಾನು ಯಾರದ್ದು ಏನು ಮಾಡ. ಆ ನಂತರ ಅವರಿಗೆ ಶಾಸಕರ ಸಂಪರ್ಕಕ್ಕೆ ಬಂದ ಮೇಲೆ ಶಾಸಕರ ಸಪೋರ್ಟಿಂದ ಇವತ್ತು ನನಗೆ ಇಷ್ಟೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ. ನಮ್ಮ ಜಾಗದ ಸುತ್ತಮುತ್ತಲವರೆಲ್ಲ ನನ್ನಲ್ಲಿ ಕೆಲವು ಉದ್ಯೋಗದಲ್ಲೂ ಇದ್ದಾರೆ, ಎಲ್ಲ ಸಪೋರ್ಟಲ್ಲಿ ಇದ್ದಾರೆ. ಅಂದರೆ ಬಂದರೆ ಒಂದಷ್ಟು ಉದ್ಯೋಗ ಆಗ್ತದೆ ಅಂತ. ಸರ್ ನಾನಲ್ಲಿ ಏನು ನಿಮಗೆ ಫಿಶ್ ಮಿಲ್ ಮಾಡ್ತಾ ಇಲ್ಲ, ನಾನಲ್ಲೇನು ಇಂಡಸ್ಟ್ರಿ ಮಾಡ್ತಾ ಇಲ್ಲ, ಒಂದು ವುಡನ್ ರಿಸಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಅದು ಇನ್ನೂ ಲೈಸೆನ್ಸ್ ಆಗಿಲ್ಲ. ಈಗ ಸಿಂಗಲ್ ಓಟಿ ಆಗ್ತಾ ಇರೋದು.